ಹೆಣ್ಮಕ್ಳಿಗೆ ಸೀರೆ ಅಂದರೆ ಪ್ರಾಣ, ಆದರೆ ಗಂಡು ಮಕ್ಕಳಿಗೆ ಸೀರೆ ಬಗ್ಗೆ ಪ್ರಶ್ನೆ ಕೇಳಿದ್ರೆ ತೆಗಿತಾರ ಊರವ್ರ ಮಾನ. ಹೆಣ್ಮಕ್ಳು ವಾರ್ಡ್ರೋಬಲ್ ಏನಿದೆ ಎಲ್ಲರಿಗೂ ಗೊತ್ತು, ಆದರೆ ಗಂಡು ಮಕ್ಕಳ ಮನಸ್ಸಲ್ಲಿ ಹೆಣ್ಮಕ್ಳ ಸೀರೆಗಳ ಬಗ್ಗೆ ಏನೇನಿದೆ. ಲೆಟ್ಸ್ ಆಸ್ಕ್ ಸಮ್ ಕ್ವೆಶ್ಚನ್ಸ್ ಅಬೌಟ್ ಸಾರೀಸ್ ಆ್ಯಂಡ್ ಲೆಟ್ಸ್ ಸಿ ಮೆನ್ ರಿಯಾಕ್ಟ್. ಫಾಲೋ ಮೀ. ಹೆಣ್ಮಕ್ಳು ಯಾಕೆ ನಂಗೆ ಏನೋ ಸಿಂಪಲ್ ಬೇಕು ಅಂತ ಅಂದ್ಬಿಟ್ಟು 25 ಸಾರಿ ರಿಜೆಕ್ಟ್ ಮಾಡ್ತಾರೆ? ಹುಡುಗರು ರಿಜೆಕ್ಟ್ ಮಾಡಿ ಮಾಡಿ ಅಭ್ಯಾಸ ಆಗಿರುತ್ತೆ ಅದಕ್ಕೆ. ಯಾಕೆ ಹೆಣ್ಮಕ್ಳು ಫಸ್ಟ್ ಒಂದು ಸೀರೆ ತಗೊಂತಾರೆ, ಆಮೇಲೆ ಇನ್ನೊಂದು ಇಷ್ಟಪಡ್ತಾರೆ, ಎರಡು ಕಂಪೇರ್ ಮಾಡಿ ಮತ್ತೆ ಫಸ್ಟ್ ಒನ್ಗೆ ಸೆಟ್ಲ್ ಆಗ್ತಾರೆ? ಇದು ಗಂಡು ಮಕ್ಕಳಿಗೆ ಯಾಕೆ ಪ್ರತಿ RCB ಮ್ಯಾಚ್ ಪದೇ ಪದೇ ನೋಡ್ತೀರಾ? ಸೋಲೋ ಮ್ಯಾಚ್ನೇ ಸೋತೆ ಗೆದ್ಬಿಟ್ಟಿದ್ದೀವಿ ಬೈ ದ ವೇ. ಸೊ ಅದೇ ಫೀಲಿಂಗು ಐ ಥಿಂಕ್. ನಿಮ್ಮ ಪ್ರಕಾರ ಹೆಣ್ಮಕ್ಳು ಶಾಪ್ ಮಾಡಬೇಕಾದ್ರೆ ಕನ್ಫ್ಯೂಸ್ಡಾ ಅಥವಾ ಪರ್ಫೆಕ್ಷನಿಸ್ಟಾ? ಪರ್ಫೆಕ್ಷನಿಸ್ಟ್. ವೈ? ಬಿಕಾಸ್ ಇದು ಎಷ್ಟು ಟೈಮ್ ತಗೊಂಡು ಅವರು ಒಂದು ಸೋ ಮಚ್ ಸಾರೀಸ್ ನೋಡ್ತಾರಲ್ವಾ, ಹುಡುಗರು ಹೋಗಿ ಒಂದು 2 ನಿಮಿಷದಲ್ಲಿ ಫಿನಿಶ್ ಮಾಡಿಬಿಡ್ತಾರೆ. ಹೆಣ್ಮಕ್ಳು ಶಾಪಿಂಗ್ ಅಂತ ಬಂದಾಗ 3 ಜನನ ಜೊತೆಗೆ ಕರ್ಕೊಂಡ್ಬರ್ತಾರೆ. ಅವರು ನೋಡ್ಬಿಟ್ಟು ತಗೊಳ್ಳಿ ಅಂತ. ಈ ಹೆಣ್ಮಕ್ಳಿಗೆ ಬೇರೆಯವ್ರು ಉಟ್ಟಿರೋ ಸೀರೆನೇ ಯಾಕೆ ಚೆನ್ನಾಗಿ ಕಾಣುತ್ತೆ, ಬೇರೆಯವ್ರ ಕೈನಲ್ಲಿರೋ ಸೀರೆನೇ ಬೇಕು ಅಂತ ಯಾಕೆ ಅನ್ಸುತ್ತೆ? ಅವ್ರಿಗಿಂತ ಬೇರೆಯವ್ರದ್ದು ಆಪ್ಷನ್ಸ್ ಚೆನ್ನಾಗಿರುತ್ತೆ ಅಂತ ಯಾವಾಗಲೂ ಅವ್ರು ಅನ್ಕೋತಾರೆ. ಹಂಗಾಗಿ ಬೇರೆಯವ್ರದ್ದೇ ಅವರಿಗೆ ಪ್ರಿಯಾರಿಟಿ ಜಾಸ್ತಿ ಇರುತ್ತೆ.